ಸುರಂಗ ಮಾರ್ಗವನ್ನು ತೆಗಿಲಿಕ್ಕೆ ಅವ್ರು ಹೇಳಿದಂಥ ಲೆಕ್ಕವನ್ನು ಒಮ್ಮೆ ಯೋಚನೆ ಮಾಡಿ. ಇವೆಲ್ಲ ಚೌತಿ ಹಬ್ಬ, ಚೌತಿ ಗಣಪತಿ ಕೂತ್ಕೊಂಡು ಜಾಗ ಅಂತ ಅನ್ಸ್ಕೊಳ್ತೀನಿ ಅಲ್ವಾ? ಇದೇ ಜಾಗ ಅಲ್ವಾ? ನಿಮಗೆ ಪಟಾಕಿ ಹೊರಲಿಕ್ಕೆ ಪರ್ಮಿಷನ್ ಇಲ್ಲ. ನಾಳೆ ದೀಪಾವಳಿ ಬರ್ತದೆ, ಪಟಾಕಿ ಹೊರಲಿಕ್ಕೆ ಪರ್ಮಿಷನ್ ಇಲ್ಲ ಅಲ್ವಾ? ಸಿಡಿಮದ್ದುಗಳನ್ನು ಸಿಡಿಸುವಂತಿಲ್ಲ, ಶಬ್ದ ಮಾಲಿನ್ಯ ಅಂತ ಹೇಳ್ತಾರೆ ಇಲ್ವ? ಹಸಿರು ಪಟಾಕಿ, ಅದು ಪಟಾಕಿನೇ. ಇವ್ರು ಬಾಯಿ ಪಟಾಕಿ ಹೊಡೆದಿಲ್ಲ ಹಾಗೆ. ಈ ಯೋಜನೆ ಬಗ್ಗೆ ಬಾಯಿಲೆ ಪಟಾಕಿ ಹೊಡೆಯುವುದು. ಅಂದಮೇಲೆ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮಗೆ ನಡೆಯುವಂಥದ್ರಲ್ಲಿ ನೀವು ಪಟಾಕಿ ಹೊಡಿಬಾರ್ದು ಅಂತ ಆದರೆ ಒಪ್ಕೊಳ್ಳುವ, ಖಂಡಿತವಾಗಿ ಸಹಕರಿಸುವ. ಹಾಗಿದ್ರೆ ಈ ಯೋಜನೆಗೆ 18,500 ಟನ್ ಜಿಲೆಟಿನನ್ನು, ಕೆಮಿಕಲನ್ನು ಬಳಸ್ತೀರಲ್ಲ, ಈಗ ನಿಮಗೆ ನಿಯಮ ಬರೋದಿಲ್ವಾ? ನಿಮಗೂ ಅನ್ವಯಿಸ್ಬೇಕಲ್ಲ ನಿಯಮ, ನಮಗೊಬ್ಬರಿಗೆ ಅಲ್ಲ. ನಾವು ಪಟಾಕಿ ಹೊಡಿಬಾರ್ದು, ಸರಿ ಒಪ್ಕೊಳ್ಳುವ. ನೀವೇನು ಮಾಡ್ತಾ ಇದ್ದೀವಿ? ಆ ತ್ಯಾಜ್ಯವನ್ನು ಎಲ್ಲಿ ಹಾಕ್ತಾರೆ ಗೊತ್ತುಂಟ? ಸಿಡಿಮದ್ದುಗಳು ಅಲ್ಲಿ ಹೊಡೆಸತಕ್ಕಂಥದ್ದು ತ್ಯಾಜ್ಯಗಳಿದ್ದಾವೆ, ಜಿಲೆಟಿನ ತ್ಯಾಜ್ಯಗಳು, ವಿಷ ಅದೆಲ್ಲ ಹಾಕ್ತಾರೆ ಗೊತ್ತುಂಟ? ಅವ್ರು ಜಾಗ ಗುರುತಿಸಿದ್ದಾರೆ. ಶರಾವತಿ ನದಿಗೆ 124 ಮೀಟರ್ ಪಕ್ಕದಲ್ಲಿ ಹಾಕ್ತಾರೆ. 18,500 ಟನ್ನಿನ ಸಿಡಿಮದ್ದುಗಳ ತ್ಯಾಜ್ಯವನ್ನು ಹಾಕೋದು ಶರಾವತಿ ನದಿ 124 ಮೀಟರ್ ಪಕ್ಕದಲ್ಲಿ ಹಾಕ್ತಾರೆ. ಅದೆಲ್ಲಿ ಹೋಗ್ತದೆ? ಬಡ ನದಿಗೆ ಬರೋದಿಲ್ವಾ? 124 ಎಷ್ಟು ಮೀಟರ್, ಎಷ್ಟೇ ಒಂದು 304 ಫೂಟ್ ಹತ್ತಿರದಲ್ಲಿ ಅಂತ ಅರ್ಥ ಅಲ್ವಾ? ಆ ನೀರು ನದಿಗೆ ಸೇರ್ತದೆ. ಅದು ಕುಡಿಯುವಂಥವ್ರು ನಾವುಗಳೇ. ಕುಡಿದೇ ಇರ್ಬೋದು, ಫಿಲ್ಟರ್ ಮಾಡ್ಕೊಂಡು ಕುಡಿಯೋದು ನಮ್ಮ ಮನೇಲಿ ಅಲ್ವಾ? ನಾವು ಫಿಲ್ಟರ್ ಮಾಡ್ಕೊಂಡು ಕುಡಿಯೋದು. ನೀವು ನೆಟ್ಟಂಥ ಗದ್ದೆಗಳಿಗೆ ಅಥವಾ ಮರಗಿಡಗಳಿಗೆ ಇನ್ನು ಫಿಲ್ಟರ್ ಮಾಡಿ ಹಾಕ್ತೀರಾ ಶರಾವತಿ ನೀರನ್ನು? ಇಲ್ಲಲ್ಲ, ನೇರವಾಗಿ ಹಾಕ್ತೀವಿ. ಪರೋಕ್ಷವಾಗಿ ನಾವು ವಿಷ ಉಂಟಾ ಇದ್ದೀವಿ. ನಾವು KPCಯಲ್ಲಿ ಒಂದು ಚಾಲೆಂಜ್ ಕಟ್ಟಿದ್ದೇವೆ. ಒಂದು ಪ್ರಥಮ ಪ್ರೆಸ್ ಮೀಟ್ ಮಾಡಿದ ನಂತರ ಮಧ್ಯಾಹ್ನ 3 ಗಂಟೆ ಪ್ರೆಸ್ ಮೀಟ್ ಮಾಡಿದ್ದೇವೆ. ಬೆಳಗ್ಗೆ 7:30 ನಮ್ಮ ಕ್ಷೇತ್ರಕ್ಕೆ 14 ಜನ ಸೇರಿ ಬಂದುಬಿಟ್ಟಿದ್ದಾರೆ. ಪ್ರೆಸ್ ಮೀಟ್ ಬಿಸಿ ಅಷ್ಟು ಚಲೋ ಇತ್ತು. ಇದು ಪ್ರೆಸ್ ಮೀಟ್ ಆಗಿದೆ, ಬೆಳಗ್ಗೆ 7:30 ಬಂದಿದ್ದಾರೆ. ಸರ್ 7:30ಯಿಂದ 11:50 ನಮ್ಮವರ ಚರ್ಚೆ ಆಗಿದೆ, ವಾದ ವಿವಾದ ಆಗಿದೆ. ಅವ್ರು ನಾವು ಕೇಳಿದಂಥ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ. ಅವರು ಒಂದು ಪ್ರಶ್ನೆಗೂ ಒಂದು ಉತ್ತರ ಕೊಡಲಿಲ್ಲ. ಅವ್ರು ಹೇಳಿದಂಥ ಮಾತುಗಳೇ ಬೇರೆ ಇದ್ದಾರೆ. ಅವ್ರಿಗೆ ಒಂದು ಮಾತನ್ನು ನಾವು ಕೇಳಿದ್ವಿ. 2000ನೇ ಇಸ್ವಿಯಿಂದ ಸುತ್ತಮುತ್ತಲಿನ ಆಸ್ಪತ್ರೆಗಳಿದ್ದಾವಲ್ಲ, ಅಲ್ಲಿಯ ಕ್ಯಾನ್ಸರ್ ಪೇಷಂಟ್ಗಳು 2000ನೇ ಇಸ್ವಿಯಿಂದ 25ರವರೆಗೆ ರೇಷನ್ ತೆಗೆಸುವ. ಪ್ರತಿ ವರ್ಷದಲ್ಲಿ ಕ್ಯಾನ್ಸರ್ ಸಂಖ್ಯೆ ಎಷ್ಟಾಗಿದೆ ರೇಷನ್ ತೆಗೆಯುವ. ನೀವು 1 ವರ್ಷ ನೀರನ್ನು ನೀವು ಚೆಕ್ ಮಾಡಬೇಕು, ನಾವು ಚೆಕ್ ಮಾಡಿಸ್ತೇವೆ. ನಿತ್ಯ ಒಂದೊಂದು ಬಾಟ್ಲಿ ನೀರು ಟೆಸ್ಟ್ ಮಾಡಿಸೋದು. ನೀರು ಬಿಟ್ಟಾಗ ಬೆಳಗ್ಗೆ ಸಾಯಂಕಾಲ ಆ ಪ್ರಮಾಣದ ನೀರನ್ನು ಚೆಕ್ ಮಾಡೋದು. 1 ವರ್ಷ ನಿರಂತರ ಚೆಕ್ ಮಾಡೋದು, 365 ದಿವಸ ನಾವು ಚೆಕ್ ಮಾಡುವ, ಅವರು ಚೆಕ್ ಮಾಡುವ, ರಿಸಲ್ಟ್ ನೋಡುವ. ಅದರಲ್ಲಿ ಕ್ಯಾನ್ಸರ್ ಪ್ರಮಾಣ ಬಂದಿಲ್ಲ ಅಂತ ಆದರೆ ಆಮೇಲೆ ಬೇಕಾದ್ರೆ ಜನಸಾಮಾನ್ಯರ ವಿಚಾರ ತಗೊಂಡು ಹಿಂಸರ ವಿಚಾರ ಬೇಕಾದ್ರೆ ಮಾಡುವ, ಕ್ಯಾನ್ಸರ್ ಬರೋದಿಲ್ಲ ಅಂತ. ನಿಮಗೆ ಗೊತ್ತಿರ್ಬೋದು, ಈ ಭಾಗದಲ್ಲಿ ನದಿಯ ಎಡೆಯಿಂದ ಬಲದಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಹಿಂದಿನ ಸ್ಥಿತಿಗೂ ಇವತ್ತಿಗೂ ಗುಟ್ಕವನ್ನೇ ಹಾಕದ, ಹೆಂಡವನ್ನೇ ಕುಡಿಯದ ಅತ್ಯುತ್ತಮ ಆರೋಗ್ಯ ಉಳ್ಳಂತ ವ್ಯಕ್ತಿಗಳು ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ. ನೀವು ಮಂಗಳೂರಿನ ಕ್ಯಾನ್ಸರ್ ಆಸ್ಪತ್ರೆ ನೋಡಿದ್ರೆ ಗೊತ್ತಾಗ್ತದೆ. ಸರಾಸರಿಯಾಗಿ 100 ಮನೆ ಇದ್ದರೆ ಒಂದು 40 ಮನೆಯಲ್ಲಿ ಇವತ್ತು ಕ್ಯಾನ್ಸರ್ ಇದ್ದಾವೆ. ಕನಿಷ್ಠವಾಗಿ 100 ಮನೆ ಸರಾಸರಿ ಇಟ್ಟುಕೊಂಡ್ರೆ ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ. ಇವರು ಹೇಳ್ಕೊಳ್ಬಾರ್ದು, ಪಬ್ಲಿಕ್ ಒಪ್ಕೊಳ್ಳುವ. ಇಂತಹ ರೋಗಗಳು ಎಲ್ಲಿಂದ ಬರ್ತಾ ಇದ್ದಾವೆ? ಚಾಲೆಂಜ್ ಕಟ್ಟುವ. ಅವರು ಚೆಕ್ ಮಾಡಿ, ನಾವು ಚೆಕ್ ಮಾಡುವ, ವರದಿ ನೋಡೋಣ. ಯಾಕೆ ಬೇಕು? ಆರೋಗ್ಯ ಪ್ರಕೃತಿ ವಿರುದ್ಧವಾಗುವಂಥ ಅಧ್ವಾನವನ್ನು ನಾವು ಯಾಕೆ ಮಾಡ್ಕೊಳ್ಬೇಕು? ಯೋಚನೆ ಮಾಡಬೇಕಲ್ಲ. ನಾಳೆ ಇದು ಇನ್ನೊಂದು ಪ್ರಾರಂಭಕ್ಕೆ ಕಾರಣ ಅಲ್ವಾ? ನಾವೇ ವಿಷಯವನ್ನು ಹೊಟ್ಟೆಗೆ ಹಾಕೊಂಡಂಗಲ್ವಾ? ನನ್ನನ್ಸೋದು ನಾನು ಬೆಳೆದಂಥ ಅಡಿಕೆ, ನಾನು ಬೆಳೆದಂಥ ತೆಂಗು, ನಾನು ಬೆಳೆದಂಥ ಭತ್ತ ನಾನು ಊಟ ಮಾಡೋದಿಲ್ಲ, ನಾನು ಕೊಟ್ಕೊಂಡು ಬೇರೆ ಹೊರಗಡೆ ತರ್ಕೊಂಡು ಅನ್ಸ್ಕೊಳ್ಬೋದು. ಆದರೆ ಮತ್ತೊಬ್ಬರಿಗೆ ನಾವು ವಿಷ ಹಾಕ್ದಂಗೆ, ಮತ್ತೆ ಬೇರೆ ಇರ್ತದಿಲ್ಲ. ಇನ್ನೊಬ್ಬರಿಗೆ ನಾವು ವಿಷ ಹಾಕ್ದಂಗೆ. ಯೋಚನೆ ಮಾಡಿ. ನಮಗೆ ಪಾಪ ಪ್ರಜ್ಞೆ ಕಾಡ್ತದೆ, ಆದರೆ ಅವ್ರಿಗೆ ಪಾಪ ಪ್ರಜ್ಞೆ ಕಾಡೋದಿಲ್ಲ. ಯಾಕಂದ್ರೆ ಅವರಿಗೇನು ಬೇಕು? ಕರೆಂಟ್ ಅಷ್ಟೇ.
ಯಾವ ಮುಂದಿನ ಭವಿಷ್ಯಕ್ಕೆ ಅಂತ ಹೇಳಿ. ನಾವು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದನ್ನು ತ್ಯಾಗ ಮಾಡಲಿಲ್ಲ ಹೇಳಿ ಯೋಚನೆ ಮಾಡಿದ್ದೀರಾ? ಅಣುಸ್ಥಾವರಕ್ಕೆ 30,000 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ದೇಶದ ರಕ್ಷಣೆ ಮಾತನಾಡುವಂಗಿಲ್ಲ. ಅವ್ರಿಗೆ ಒಳಬದಿಗೆ 5ನೇ ಘಟಕ ಪ್ರಾರಂಭ ಮಾಡ್ತಾ ಇದ್ದಾರೆ, 6ನೇ ಘಟಕ 7ನೇ ಘಟಕ ಪ್ರಾರಂಭ ಆಗ್ತಾ ಇದೆ. ತಡೆವಾಗಿಲ್ಲ, ಯಾಕಂದ್ರೆ ಕೊಟ್ಟು ಆಗೋಗಿಲ್ಲ. ಒಳಗಡೆ ಏನು ಮಾಡೋದು ನಾವು ಕೇಳುವಾಗಿಲ್ಲ. ಕಾಂಪೌಂಡ್ ಹಾಕಿದ್ರೆ ನೋಡಿರ್ಬೋದು ಕಾರವಾರಕ್ಕೆ ಹೋದ್ರೆ ಅಲ್ವಾ? ಯಾರು ಒಳಗೋಗ್ಲಿಕ್ಕೆ ಅವಕಾಶ ಉಂಟಾ? ನೋಡ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲದೆ ರಸ್ತೆಯನ್ನು ಅವ್ರು ಮಾಡ್ಲಿಕ್ಕೆ ಒಪ್ಪೆ ಕೊಡಲಿಲ್ಲ. ಯಾಕಂದ್ರೆ ಮ್ಯಾಲಿಂದ ರೋಡಲ್ಲಿ ಬರುವಾಗ ಅದು ಕಾಣ್ತದೆ ಅಂತ ಹೇಳಿ ರಸ್ತೆಗೆ ಅವಕಾಶ ಕೊಡಲಿಲ್ಲ. ಪೇಪರ್ ಓದಿದ್ರನ್ನ 5ನೇ ಘಟಕವನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ, ಉದ್ಘಾಟನೆ ಮಾಡ್ತಾ ಇದ್ದೇವೆ, ರೋಡನ್ನು ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿ ರೋಡನ್ನು ನಿಲ್ಲಿಸಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಮತ್ತೊಂದು ಅಣುಸ್ಥಾವರ ಯೋಜನೆ ಮಾತಾಡುವಾಗಿಲ್ಲ. ಆಗೋಗಿದೆ, ಕೊಟ್ಟಾಗೋಗಿದೆ. ನಾವು ಈಗ ಯೋಚನೆ ಮಾಡೋದು, ಈಗ ನಾವು ಒಂದಾಗಿ ಇದನ್ನು ಧ್ವನಿ ಎತ್ತಿಲ್ಲ ಅಂತಾದರೆ ಬಹಳ ಕಷ್ಟ ಆಗ್ತದೆ. ನಾವು ನಮ್ಮ ಭವಿಷ್ಯದ ಮಕ್ಕಳಿಗೆ ವಿಷಯದ ಬುತ್ತಿಯನ್ನು ಕಟ್ಟಿಟ್ಕೊಂಡು ಹೋಗ್ತೇವೆ. ಭವಿಷ್ಯದ ಮಕ್ಕಳಿಗೆ ನಾನು ಈಗ ವಾಕ್ಷ ಬೆನ್ನಿ ಕಟ್ಕೊಳ್ಳೋದನ್ನು ರೂಢಿ ಮಾಡಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಈಗಿಂದ ಕಲಿಸ್ಕೊಟ್ಟು ಹೋಗಬೇಕು, ರೆಡಿ ಇಟ್ಕೊಂಡು ಹೋಗ್ಬೇಕು. ಪರಿಸ್ಥಿತಿ ನೀವು ಅನ್ಸ್ಬೋದು ಇಷ್ಟೊಂದು ಹೋದ್ರೆ ಏನೂ ಆಗೋದಿಲ್ಲ ಅಂತೇಳಿ. ಇಷ್ಟೇ ಹೋಗ್ತಾ ಇಲ್ಲ. ನಮ್ಮ ತಲೆ ಮೇಲೆ ತೂಕತೆ ಯಾವತ್ತೂ ಇದ್ದೇ ಇರ್ತದೆ. ಇದೊಂದು ಮಾಡಿದ್ರೆ ಏನು ನಷ್ಟ ಆಗ್ತದೆ, ಏನು ನಷ್ಟ ಆಗಬಾರದು ಎಲ್ಲವೂ ಆಗ್ತದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಇಂತಹ ಸ್ಟೋರೇಜ್ ಯೋಜನೆ ಎಲ್ಲಾಗಿದೆ ಅವ್ರು ದಾಖಲೆ ಕೊಡಬೇಕು. 2 ಕಡೆ ಹೇಳ್ತಾರೆ ಅವರು. ಆದರೆ ಈ ರೀತಿಯ ಭೂಗತ ಯೋಜನೆಗಳಲ್ಲ. ನಾವು ಅದನ್ನು ವಾದ ಮಾಡ್ತಾ ಇದ್ದೇವೆ. ಈ ರೀತಿಯ ಭೂಗತ ಯೋಜನೆಗಳಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈ ವಿಚಾರದಲ್ಲಿ ನಮ್ಮ ನಿಲುವು ಶಾಶ್ವತವಾಗಿ ಈ ಯೋಜನೆಯನ್ನು ಕೈ ಬಿಡಬೇಕು. ಪಶ್ಚಿಮ ಘಟ್ಟದಲ್ಲಿ ಇಂತಹ ಯಾವ ಯೋಜನೆಗಳು ಬರಬಾರದು. 18ನೇ ತಾರೀಕು ಅಹವಾಲು ಸಭೆಯ ನಂತರದಲ್ಲಿ ಬೆಳೆದಲ್ಲಿರ್ತಕ್ಕಂಥ ಇಲಿಗಳು ಹೊರಬಂದ ಹಾಗೆ ಬಹುಶಃ ನೀವು ಮಾನವ ಪೇಪರ್ ನೋಡಿರ್ಬೋದು. ದಿನಕ್ಕೊಂದು ಯೋಜನೆ ವಿಚಾರಗಳು ಹೊರಗೆ ಬರ್ತಾ ಹೋಗ್ತಲ್ಲ. ಹೊನ್ನಾವರ, ಅಲ್ಲದೆ ಇಡಗುಂಜಿ, ಕಾಸರಗೋಡು ಈ ಭಾಗದ ಎಲ್ಲ ಯೋಜನೆಗಳು ಹೊರಗೆ ಬಂತು. ಹೇಗೆ ಬಂತು? ಎಷ್ಟು ವರ್ಷದಲ್ಲಿ ಎಲ್ಲೋ ನಿಂತಿದ್ದು ಬೇಡ್ತಿ ಯೋಜನೆ, ಅವಿನಾಶ್ ಯೋಜನೆ, ವರಾಹಿ ಯೋಜನೆ, ವೇದಾವತಿ ಜೋಡಣೆ ನದಿ ಯೋಜನೆ ಎಲ್ಲೊಂದು ಬರ್ತಾ ಇದೆ. ಹೇಗೆ ಬಂದಿದ್ದಲ್ಲ? 22 ಯೋಜನೆಗಳು ಹೊರ ಬಂತಲ್ಲ. ಇಲ್ಲಿ ನನಗೆ ಬಂದಿರಲಿಲ್ಲ. ಇದು ಜನಸಾಮಾನ್ಯರಿಗೆ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಯೋಜನೆ ಹೊರ ಬರ್ತಾ ಇದೆ. ನೋಡ್ಕೊಂಡು ಅದು ನಾವು ಜಾಗೃತರಾಗಬೇಕು. ನಾವು ಅದು ಅಲ್ಲಾಗೊಂಡು ನಮಗೇನು ಸಂಬಂಧ ಇಲ್ಲ ಈ ಭಾವನೆ ದಯಮಾಡಿ ನಿಮ್ಮ ಮನಸ್ಸಲ್ಲಿದ್ದರೆ ಇವತ್ತು ಈ ಕ್ಷಣಕ್ಕೆ ಕಿತ್ತಾಕಿ. ಅದು ಆಗುವಂಥದ್ದು ಸಹ ನಮ್ಮ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ಒಂದು ಭಾವನೆ ಇಟ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲರೂ ಸಹ ಇದರಲ್ಲಿ ಒಂದಾಗಬೇಕು. ನೀವೆಲ್ಲರೂ ಸಹ ಇದರಲ್ಲಿ ಕೆಚ್ಚದೆಯ ಹೋರಾಟಕ್ಕೆ ಸಿದ್ಧರಾಗಿರಬೇಕು. ಜನಾಂದೋಲನ ಮಾಡುವ ಪ್ರಸಂಗ ಬಂದರೂ ಸಹ ನೀವು ಸಿದ್ಧರಾಗಿರಬೇಕು. ಇನ್ನು ನಾವು ಇದರ ವಿರುದ್ಧವಾಗಿ ಹೋರಾಟಕ್ಕೆ ಇಳಿಯೋದ್ರಿಂದ ನಮ್ಗೆ ಗೊತ್ತುಂಟು ಇದರಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ, ಏನೇನು ಆಗ್ತವೆ ಅಂತ ನಮ್ಗೆ ಗೊತ್ತಿದೆ. ಹಿಂದೆ ಇದೇ ಶರಾವತಿ ಟೆಲಿಸ್ ಯೋಜನೆ ಬಗ್ಗೆ ಕುಸುಮಾ ಸ್ವರೂಪ್ ಅವರು ಎಷ್ಟು ಹೋರಾಟ ಮಾಡಿದರು. ಇದೇ ನದಿಯಲ್ಲಿ ದೀವಟಿಗೆಯನ್ನು ಕಂದೀಲು ಅಂತ ಹೇಳ್ತೀವಿ ಹಿಡ್ಕೊಂಡು ಎಲ್ಲ ಜನರನ್ನು ಒಟ್ಟು ಮಾಡಲಿಕ್ಕೆ ದೋಣಿಯಲ್ಲಿ ಅವರು ಸಂಚಾರ ಮಾಡಿ ಎಲ್ಲರನ್ನೂ ಕರೆದು ಹೋಗ್ತಾರೆ. ಅವತ್ತು ನಾವು ಧ್ವನಿ ಎಲ್ಲರೂ ಎತ್ತಲಿಲ್ಲ, ಕೆಲವೇ ಎತ್ತಲಿಲ್ಲ. ಅವಳನ್ನು ಆಕ್ಸಿಡೆಂಟಲ್ಲೇ ಹೋಗುವಂಥ ಪ್ರಸಂಗ ಆಯಿತು ಅಲ್ವಾ? ಹೋರಾಟಕ್ಕೆ ಇಳಿದ ನಂತರ ಅದೆಲ್ಲವೂ ಇದ್ದೇ ಇರ್ತದೆ. ನಾವು ಇದೇ ಕೊಡ್ತೇವೆ, ತೊಂದರೆ ಇಲ್ಲ. ನಿಮ್ಮೆಲ್ಲರಿಗಿಂತ ಮುಂದೆ ಫಸ್ಟ್ ನಾನು ಕೊಡೋದು ನಾನು. ನೀವೇನು ಚಿಂತೆ ಮಾಡ್ಕೊಳ್ರಿ. ಯಾವುದು ಇನ್ನೂ ಮುಂದೆ ನಾವೇ ಇರ್ತೇವೆ. ನಮಗಲ್ಲಿ ಯಾವ ಹೆದರಿಕೆ ಇಲ್ಲ, ಯಾವ ಯೋಚನೆಯೂ ಇಲ್ಲ. ಅದು ಮಾಡಿ ಬಿಡೋದಿಲ್ಲ ಅಂದರೆ ಬಿಡೋ ಪ್ರಶ್ನೆ ಇಲ್ಲ. ನನ್ನ ಜೀವನದ ಉಸಿರಿಡುವಲ್ಲಿವರೆಗೆ ಆ ಯೋಚನೆ ಆಗೋದಿಲ್ಲ. ಅವರ ಯಾವ ಬೆದರಿಕೆಗೂ ನಾವು ಹೊರಟೋದಿಲ್ಲ. ನನಗೆ ಗೊತ್ತು ಇದ್ರ ಮೇಲೆ ನನಗೆ ಬೇರೆ ಬೇರೆ ಕೇಸ್ ತಂದು ಹಾಕೋದು, ಮತ್ತೊಂದು ಹಾಕೋದು, ಯೋಜನೆಗಳು ಮಾಡೋದು ಎಲ್ಲವೂ ಬರ್ತವೆ. ಎಲ್ಲವಕ್ಕೂ ನಾನು ಸಿದ್ಧ ಇದ್ದೇನೆ. ನನಗೆ ಗೊತ್ತಿದೆ. ನಾನು ಅವಮಾನ ಮಾಡೋದಾಗಲಿ, ಮಾಧ್ಯಮದಲ್ಲಿ ಬೇರೆ ಹೇಳಿಕೆ ಕೊಡೋದಾಗಲಿ, ನಮ್ಮನ್ನ ಮೇಲೆ ಬೇರೆ ಬೇರೆ ಆರೋಪಗಳು ಮಾಡೋದಾಗಲಿ, ಸಲ್ಲದ ಒಂದಿಷ್ಟು ಕಡೆಗಳನ್ನು ಕಟ್ಟಿ ಒಂದಿಷ್ಟು ಹಾಕಿ ಎಲ್ಲವೂ ಬರ್ತದೆ. ನಾನು ಎಲ್ಲವೂ ಸ್ವೀಕಾರವಾಗಿದ್ದೇನೆ, ಚಿಂತೆ ಇಲ್ಲ. ಆದರೆ ನಮ್ಮ ಹೋರಾಟ ಪ್ರಕೃತಿ ಉಳಿವಿಗಾಗಿ, ರಕ್ಷಣೆಗಾಗಿ ಬೇಕಾದಾಗ ನೀವು ಗಟ್ಟಿ ನಿಂತ್ಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇಟ್ಕೊಳ್ಳಿ.
ನೀವು ನಿಮ್ಗಾಗಿ ನಿಂತ್ಕೊಳ್ತಿರೋ ಗೊತ್ತಿಲ್ಲ ನನಗೆ. ಅದು ನಿಮ್ಮ ಮಕ್ಕಳ ಭವಿಷ್ಯನಾದರೂ ಕಂಡು ನಿಂತ್ಕೊಳ್ಳಿ. ಯಾಕಂದ್ರೆ ನೀವು ದುಡಿದು ಹಾಕಿದ್ರೆ ಮಕ್ಕಳಿಗೆ, ಹಣ ಗಳಿಸೋದು ಹಾಕಿದ್ರೆ ಮಕ್ಕಳಿಗೆ, ಆಸ್ತಿ ಮಾಡೋದಕ್ಕೆ ಹೇಳಿದ್ರೆ ಮಕ್ಕಳಿಗೆ, ಅದೆಲ್ಲವನ್ನೂ ಕಳ್ಕೊಳ್ಳೋ ಪ್ರಸಂಗ ಬರ್ತಾ ಇದೆ. ಎಚ್ಚರಿಕೆ. 8 ಕಡೆಗೆ ಆ ಸುರಂಗದ ಮಣ್ಣನ್ನು ತೆಗೆದದ್ದು 20 ದಶಲಕ್ಷ ಟನ್ ಮಣ್ಣು ಆಗ್ತದೆ. ಗೊತ್ತುಂಟ? 20 ದಶಲಕ್ಷ ಟನ್ ಮಣ್ಣು. ಅದನ್ನು ಹಾಕಲಿಕ್ಕೆ ಈಗಾಗಲೇ 8 ಕಡೆಗೆ ಸ್ಥಳವನ್ನು ಗುರುತಿಸಿದ್ದಾರೆ. ನಿಮ್ಮ ಮಾದೋಡಿನ ಈ ಭಾಗದಲ್ಲೂ ಒಂದು ಸ್ಥಳ ಗುರುತಿಸ್ತಾ ಇದ್ದಾರೆ. ಗಮನದಲ್ಲಿ ಇಟ್ಕೊಳ್ಳಿ. ನೀವು ಇವತ್ತಲ್ಲ ನಾಳೆ ಅದಕ್ಕೆ ಪಂಚಾಯತ್ ಆಗಲಿ ಅಥವಾ ಪಬ್ಲಿಕ್ ಪೇಪರ್ ನೋಡಿ ಬಂದೇ ಬರ್ತದೆ. ಅದು ಎಚ್ಚರಿಕೆ ಇಟ್ಕೊಳ್ಳಿ. ಬಂದ ತಕ್ಷಣ ಜಾಗೃತರಾಗಿ, ಬಂದ ಮೇಲೆ ಜಾಗೃತರಾಗಬೇಡಿ, ಇವತ್ತು ಜಾಗೃತರಾಗಿ. 8 ಸ್ಥಳ ಬೇಕು ಅವರಿಗೆ ಅದಷ್ಟು ಮಣ್ಣನ್ನು ಹಾಕಲಿಕ್ಕೆ. ಸುಲಭ ಅಲ್ಲ. ಪರ್ವತವೇ ಆಗ್ತದೆ. ಒಂದು 20 ದಶಲಕ್ಷ ಟನ್ ಅಂತಂದ್ರೆ ಬೇಕಾ ನಮಗೆ ಇಂಥ ಯೋಜನೆಗಳು? ಇಂಥ ಯೋಜನೆ ಯಾವ ಲಾಭ ಇಲ್ಲ. 2000 ಮೆಗಾಬಿಟ್ಟು 2004-6 ಬೇಕು ಅಂತ 2014 ಬೇಕಾಗಿದ್ರೆ ಆವತ್ತು ಯೋಜನೆ ಮಾಡಿದ್ರು 10 ವರ್ಷ ಮಾಡ್ಬೋದಿತ್ತು ಅಂತ ಹೇಳಿ. ಈಗ 2025 ಇನ್ನೂ 2000 ಮೆಗಾಬಿಟ್ ಬೇಕು ಅಂತ ಹೇಳ್ತಾರೆ. ಅಂತ ಆದರೆ ಯಾವುದು ಬೇಕು ಇದಲ್ಲ. ಯೋಚನೆ ಮಾಡಿ. 5 ವರ್ಷಕ್ಕೆ ಪ್ರಾಜೆಕ್ಟ್ ಮುಗಿಸ್ತೀವಿ ಅಂತ ಹೇಳ್ತಾರೆ, 30 ವರ್ಷದ ಭವಿಷ್ಯಕ್ಕಾಗಿ ಅಂತ ಹೇಳ್ತಾರೆ. ಯಾವುದನ್ನು ನಂಬಬೇಕು ಇವ್ರ ಮಾತಿನಲ್ಲಿ? 5 ವರ್ಷದ ಮುಗಿಸಲಿಕ್ಕೆ ಸಾಧ್ಯವಿಲ್ಲದ ಯೋಜನೆ ಇದು. ಎಲ್ಲ ಪರಿಹಾರಗಳನ್ನು ಸೇರಿಸಿದ್ರೆ ಬಹುಶಃ ನಮ್ಮ ದೃಷ್ಟಿಯಿಂದ 1.5 ಲಕ್ಷ ಕೋಟಿಗಿಂತ ಹೆಚ್ಚಿನ ಬಂಡವಾಳ ಬೇಕಾಗಿರ್ತಕ್ಕಂಥ ಯೋಜನೆ ಇದು. 1.5 ಲಕ್ಷ ಕೋಟಿಗಿಂತ ಕಡಿಮೆ ಆಗೋದಿಲ್ಲ. ಅಷ್ಟು ದೊಡ್ಡ ಯೋಜನೆಯನ್ನ ಮಾಡಿ ಯಾರು ಉದ್ಧಾರ ಮಾಡೋದು? ನಮಗೆ ಕರೆಂಟ್ನ ಅವಶ್ಯಕತೆಗಳಿಲ್ಲ ಇಲ್ಲಿ. ಯಾಕಂದ್ರೆ ನಮ್ಮ ಕರೆಂಟ್ನ ಹೊರ ರಾಜ್ಯಕ್ಕೆ, ಹೊರ ದೇಶಕ್ಕೆ ಕೊಡ್ತಾ ಇದ್ರಿಂದ ಅವಶ್ಯಕತೆಗಳಿಲ್ಲ. ಅದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಈ ಹೋರಾಟಕ್ಕೆ ಹಿಡಿದ ನಂತರದಲ್ಲಿ ಹಿಂದಿ ಒಂದು ಪ್ರದೇಶಕ್ಕೆ ಹೋಗಿದ್ವಿ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ 306 ಮನೆಗಳಿದ್ದಾವೆ. 306 ಮನೆಗಳಿದ್ದಾವೆ. 61 ಮನೆಗಳು ಕುಣಬಿ ಮರಾಠ ಸಂಬಂಧಪಟ್ಟಂಥ ಮನೆಗಳು. ಅದರಲ್ಲಿ 8 ಮನೆಗೆ ಮಾತ್ರ ನೋಟಿಸ್ ಕೊಡ್ತಾರೆ ಅವರು. 8 ಮನೆಯವರು ಹೇಳ್ತಾರೆ, ನಿಮಗೆ ಮನೆಗೊಬ್ಬರಿಗೆ ನೌಕರಿ ಕೊಡ್ತೇವೆ, 25 ಲಕ್ಷ ಕೊಡ್ತೇವೆ, ಮನೆ ಕಟ್ಟಿಕೊಡ್ತೇವೆ ಅಂತ ಹೇಳಿ. ಅಂದರೆ 61 ಜನ ಕುಟುಂಬಕ್ಕೆ ಸಂಬಂಧ ಇಲ್ಲ ಇದು. 306 ಕುಟುಂಬ ಬಾಕಿ ಉಳಿದ ಜನ ಸೇರಿದ್ದಾರೆ, ಅವ್ರಿಗೆ ಸಂಬಂಧ ಇಲ್ಲ ಇದು. ಸಂಬಂಧ ಯಾರಿಗೆ? 8 ಕುಟುಂಬಕ್ಕೆ ಮಾತ್ರ. ಹಾಗೆ 8 ಕುಟುಂಬ ಮಾತ್ರ ಹೋಗ್ತದ? ಇಲ್ಲ, 306 ಕುಟುಂಬ ಹೋಗ್ತದೆ. 306 ಕುಟುಂಬ ಅವರಿಗೆ ಆಮಿಷವನ್ನು ಕೊಟ್ಟಿದ್ದೆಷ್ಟು? ಮನೆಗೊಂದು ನೌಕರಿ, 25 ಲಕ್ಷ, ಒಂದು ಮನೆ ಕಟ್ಟಿಕೊಡ್ತೇವೆ. ಸಾಕ ನಮ್ಮ ಜೀವನ ಆಗಿದೆ. ಆ ವ್ಯಕ್ತಿಗಳೆಲ್ಲರೂ ಸಹ 4 ಬಾರಿ ಜಾಗವನ್ನು ಬಿಟ್ಟಂತವ್ರು. 1 ಬಾರಿ ಅಲ್ಲ, 4 ಬಾರಿ ಜಾಗ ಬಿಟ್ಟಂತವ್ರು ಅವರೆಲ್ಲ. ಹಿಂದಿ, ಹಿರೇ ಹಿಂದಿ ಆ ಭಾಗ ಇರ್ತಕ್ಕಂಥವ್ರು. ಅಲ್ಲಿ ಭಾಗದವರೇ ಇವರೆಲ್ಲ. ಅಲ್ಲಿ ಹಾಡಿಗೆರಿಗೆ ಬಂದಂಥವ್ರು, ಅಲ್ಲಿಂದ ಓಡಿ ಬಂದಂಥವ್ರು. ಇಲ್ಲಿ ಬೇಗೋಡಿ ಒಂದೇ ಅಲ್ಲ, ನಿಮ್ಮ ಹಾಡಿಗೆರಿಗೆ ಸಮಸ್ಯೆ. ಅಲ್ಲಿ ಜಾಗ ಸಾಗಿದೆ, ನಿಮ್ಮ ಗಮನದಲ್ಲಿರುತ್ತೆ. ನಿಮ್ಮ ಸರ್ವೆ ನಂಬರ್ ನೋಡೋದು ಗೊತ್ತಾಗ್ತದೆ. ಈಗಾಗಲೇ ಪೇಪರಲ್ಲಿ ಬಂದು ಹೋಗಿದೆ. ಹಾಗಾಗಿ ಯೋಚನೆ ಮಾಡಿಕೊಳ್ಳಿ. ಎಷ್ಟು ಮನೆಗಳು ಹೋಗ್ತವೆ, ಎಷ್ಟು ಕುಟುಂಬಗಳು ಹೋಗ್ತವೆ, ಎಷ್ಟು ಬಾರಿ ನಾವು ಜಾಗ ಬಿಡಬೇಕು, ಎಷ್ಟು ಬಾರಿ ತ್ಯಾಗ ಮಾಡಬೇಕು. ನಮ್ಮ ಉತ್ತರ ಕನ್ನಡ ಜಿಲ್ಲೆ ತ್ಯಾಗ ಏನು ಮಾಡಬೇಕು, ಎಷ್ಟು ಮಾಡಬೇಕು ಆಗೋಗಿದೆ. ಇನ್ನು ಮತ್ತೆ ಮಾಡುವ ಪ್ರಶ್ನೆಗಳು ಇಲ್ಲ. ಇಡೀ ಪಶ್ಚಿಮ ಘಟ್ಟದ ರಕ್ಷಣೆ ಆಗಬೇಕಾದ್ದು ನಮ್ಮ ಕರ್ತವ್ಯ. ಪಾಶ್ಚಿಮಾತ್ಯರು ಅವರು ಉಸಿರಾಡಿಕೊಳ್ಳಿಕ್ಕೆ ಶುದ್ಧ ಗಾಳಿಗಾಗಿ ಇಲ್ಲಿ ಗಿಡ ದುಡ್ಡು ಕೊಡ್ತಾ ಇದ್ದಾರೆ ವಿನಃ ನೀವು ಪ್ರೊಜೆಕ್ಟ್ ಮಾಡಿ ದುಡ್ಡು ಕೊಡಲಿಲ್ಲ ಅವರು. ಅಲ್ಲಿ ನಾವು ರಕ್ಷಣೆ ಮಾಡ್ತೇವೆ, ಗ್ಲೋಬಲ್ ವಾರ್ಮಿಂಗ್ ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಜಾಗತಿಕ ತಾಪಮಾನ ಸಲುವಾಗಿ ಹಸ್ತಾಕ್ಷರವನ್ನು ಅಲ್ಲಿ ಮಾಡಿಕೊಂಡು ಇಲ್ಲಿ ಚೂಟೋ ವ್ಯವಸ್ಥೆ ಮಾಡಿದ್ರೆ ನಾವು ಪ್ರಶ್ನಿಸಬೇಕಾಗ್ತದೆ. ಯಾವ ನ್ಯಾಯಾಲಯ ಪರಿಸರವನ್ನು ರಕ್ಷಣೆಗಾಗಿ ಪ್ರತಿಬದ್ಧವಾಗಿ ನಡೆಯದ ಅಂತ ಹೇಳಿ ಅದು ವಿರೋಧವಾಗಿ ಹೇಳಿಕೆಯನ್ನು ಕೊಡ್ತೋ ಅಂತಹ ನ್ಯಾಯಾಲಯ ಇದಕ್ಕೆ ಪರವಾನಿಗೆ ಕೊಡ್ತಂತಾದ್ರೆ ನ್ಯಾಯಸ್ಥಳವನ್ನು ಸಹ ನಾವು ಪ್ರಶ್ನಿಸಬೇಕಾದ ಸಂದರ್ಭ ಬರ್ತದೆ. ಅದನ್ನು ಪ್ರಶ್ನಿಸ್ತೇವೆ. ಸುಪ್ರೀಂ ಕೋರ್ಟ್ಗೂ ನಾವು ಪ್ರಶ್ನಿಸ್ತೇವೆ. ನಾವು ಒಬ್ಬ ಪ್ರಜೆಯಾಗಿ, ಭಾರತದ ಸಾಮಾನ್ಯ ಪ್ರಜೆಯಾಗಿ ಅದನ್ನು ಪ್ರಶ್ನಿಸುವಂತಹ ಹಕ್ಕು ನನಗುಂಟು, ಪ್ರಶ್ನಿಸ್ತೇನೆ. ಅದರ ಯಾವ ಸಂದೇಹ ಇಲ್ಲ. ಹಾಗಾಗಿ ನೀವೆಲ್ಲರೂ ಸಹ ಒಮ್ಮತ ಮನಸ್ಸಿನಿಂದ ಏನೇ ನಿಮ್ಮ ಕಿವಿಗೆ ಬೇಡವಾದ ಮಾತುಗಳು ಬಂದಿರಬಹುದು, ಬೇಡವಾದ ನುಡಿಗಳು ಬಂದಿರಬಹುದು. ಹಿಂದಿನ ಅಧಿಕಾರಿಗಳು ಹೋದಂಥವ್ರು ಹೇಳ್ತಾರೆ, ಗುರುಜಿಯವರು ಬರ್ತಾರೆ, ಸಂಘಟನೆ ಮಾಡಿ ನಿಮ್ಮನ್ನು ಮುಂದಿಟ್ಕೊಳ್ತಾರೆ, ಅವರಿಗೆ ದುಡ್ಡು ಬಂದುಬಿಟ್ರೆ ಅವ್ರು ಸರ್ಕೊಂಡ್ಬಿಡ್ತಾರೆ, ನಿಮ್ಗೆ ನಾವೀಗ ಕೊಡೋದೂ ಇರೋದಿಲ್ಲ, ಆಮೇಲೆ ನಿಮ್ಗೆ ಸಿಗೋದಿಲ್ಲ ಅಂತ ಅವ್ರು ದಿಕ್ಕು ತಪ್ಪಿಸೋದು ಕೆಲಸ ಮಾಡ್ತಾ ಇದ್ದಾರೆ.
ನಮ್ಮ ಜನ ಯಾರು ಸಹ ನನ್ನ ನಂಬಿದಂಥವ್ರು ಯಾರು ಬಿಟ್ಟು ಹೋಗೋದು ನನಗೆ ವಿಶ್ವಾಸ ಇದೆ. ನಾವು ಅಂಥ ಕೆಲಸ ನಾವು ಮಾಡೋದು ಇಲ್ಲ, ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲ ರೀತಿಯ ತ್ಯಾಗಕ್ಕೆ ನಾವು ಸಿದ್ಧರಿರೋದ್ರಿಂದ ನೀವು ಸಹ ಬದ್ಧರಾಗಿರಬೇಕು ಅನ್ನೋದು ನನ್ನ ವಿನಂತಿ. ಆ ಕಾರಣಕ್ಕಾಗಿ ನಮ್ಮ ಕೆಲಸ ಒತ್ತಡಗಳು ನೂರಾರಿರ್ಬೋದು, ಈ ರಕ್ಷಣೆಗಾಗಿ ನಾವೇ ಸ್ವತಃ ಬಂದು ನಿಮ್ಮನ್ನು ಕರೆಯಲು ನಿಮ್ಮನ್ನು ಮಾತನಾಡಿಸೋದು ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆ ದೂರ ಆಗ್ತೀವಿ. ನಾವು ಮಾಧ್ಯಮದಲ್ಲಿ ಏನು ಹೇಳಿದ್ರು ಸಹ ಇಷ್ಟು ವಿಚಾರ ನಿಮ್ಗೆ ಮುಡಿಸೋದಿಲ್ಲ ಮಾಧ್ಯಮದಲ್ಲಿ. ಅದನ್ನು ನಾವೇ ಸ್ವತಃ ಮುಡಿಸೋಂಥ ಕೆಲಸ ಮಾಡಬೇಕು, ನಾವೇ ಮಾಧ್ಯಮವಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಮನೆಗಾಗಿ ನಾವು ಬಂದಿದ್ದೇವೆ, ನಿಮ್ಮ ಮನೆಗಾಗಿ ನಾವು ಬಂದಿದ್ದೇವೆ. ಇದನ್ನು ಉಳಿಸುವ ಜವಾಬ್ದಾರಿ ನೀವು ಹೊರ್ತೀರಿ ಅಂತಕ್ಕಂಥ ಅಭಿಲಾಷೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ.